ಅವರು ಏನಾದರೂ ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಉತ್ತರ ಕೊಡಿ, ಆಯಿತಾ? ಪ್ಲೀಸ್ ಬಿಹೇವ್, ಗಲಾಟೆ ಮಾಡಬೇಡಿ, ಆಯಿತಾ? ನೀವು ಚೆನ್ನಾಗಿ ಬಿಹೇವ್ ಮಾಡಿ ಗುಡ್ ಅನ್ಸ್ಕೊಂಡ್ರೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಎನಿ ಕ್ವಶನ್ಸ್? ಪ್ರಯತ್ನ ಪಡ್ತೀವಿ. ಸರಿ ಸರಿ, ಈಗ ಎಲ್ಲರೂ ಕೂತ್ಕೊಳ್ಳಿ, ಗೆಸ್ಟ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಮಿಸಸ್ ಮೂರ್ತಿ. ನಾನು ಎಜುಕೇಶನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ. ನಿಮ್ಮನ್ನೆಲ್ಲ ವಿಸಿಟ್ ಮಾಡಿ ಹೇಗಿದ್ದೀರಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಿಮ್ಮ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರಾ? ಅಯ್ಯೋ ದೇವ, ಕಾಪಾಡು. ನನ್ನ ಕೆಲಸ ಹೋಯ್ತು. ಅದಕ್ಕಿದೆಯಾ ಬಡ ಜೀವವೇ? ತುಂಬ ಶಾರ್ಪ್ ಆಗಿದೆ ಮಕ್ಕಳು. ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ತುಂಬ ಸಿಂಪಲ್. ನಿಮ್ಮ ಟೀಚರ್ ಹೇಗೆ ಪಾಠ ಮಾಡಿದರೆ ನೋಡೋಣ. ಭೂಮಿಯಿಂದ ಚಂದ್ರಲೋಕ ದೂರನ, ಆಸ್ಟ್ರೇಲಿಯಾ ದೂರನ? ಆಸ್ಟ್ರೇಲಿಯಾ ಭೂಮಿ ಮೇಲೆ ಇಲ್ವಾ ಮೇಡಮ್? ಓ ಸಾರಿ, ಅಮೇರಿಕನಿಂದ ಚಂದ್ರಲೋಕ ದೂರನ, ಆಸ್ಟ್ರೇಲಿಯಾ ದೂರನ? ಮೈಲ್ಸ್ನಲ್ಲಿ ಹೇಳಬೇಕಾ, ಕಿಲೋಮೀಟರ್ಸ್ನಲ್ಲಿ ಹೇಳಬೇಕಾ? ಸ್ಪೆಸಿಫಿಕ್ ಆಗಿ ಡಿಸ್ಟೆನ್ಸ್ ಬೇಡ, ಯಾವುದು ದೂರ ಅಂತ ಕೇಳಿದ್ದು. ಹಾಗಿದ್ರೆ ಆಸ್ಟ್ರೇಲಿಯಾ. ರೀಲಿ? ಹೇಗೆ? ನೀವು ಆಗಲೇ ಹೇಳಿದ್ದು ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಬಟ್ ಯು ಆರ್ ಆಸ್ಕಿಂಗ್ ದ ಸೆಕೆಂಡ್ ಕ್ವಶನ್. ಆಲ್ ರೈಟ್, ನಾನು ಎಷ್ಟಾದರೂ ಪ್ರಶ್ನೆ ಕೇಳ್ತೀನಿ, ನೀವು ಕೇಳಿ ಪರವಾಗಿಲ್ಲ. ಆದರೆ ನನಗೆ ಉತ್ತರ ಬೇಕು ಅಷ್ಟೇ. ಈಗ ಹೇಳಿ, ಹೇಗೆ ಆಸ್ಟ್ರೇಲಿಯಾ ದೂರ ಅಂತ? ನಮ್ಮ ಮನೆಯಿಂದ ಆಸ್ಟ್ರೇಲಿಯಾ ಕಾಣುತ್ತಿಲ್ಲ, ಆದರೆ ಚಂದ್ರ ಕಾಣುತ್ತೆ ಮ್ಯಾಮ್. ಅದಕ್ಕೆ ಚಂದ್ರ ಆಸ್ಟ್ರೇಲಿಯಾಕ್ಕಿಂತ ದೂರ. ಈಗ ಬೇರೆ ಪ್ರಶ್ನೆ ಕೇಳ್ತೀನಿ. ಸಿಂಪಲ್ ಮ್ಯಾಥ್ ಪ್ರಶ್ನೆ, ಆಯ್ತಾ? ಲಿಸನ್ ಕೇರ್ಫುಲಿ. ಸರಿ ಹೇಳು. ಹೇಳಿ ಅಲ್ಲ, ಕೇಳಿ. ಅವರು ಹೇಳೋದು ನಾವು ಕೇಳೋದಲ್ವಾ ಟೀಚರ್? ದಟ್ಸ್ ಓಕೆ. ಲಿಸನ್. 2010 ಯಾರು ನಿಮ್ಮ ತರ ಹುಟ್ಟಿದ್ದಾರೆ, ಅವರಿಗೆ ಈಗ ಏಜ್ ಎಷ್ಟು? 2010 ಅಂದರೆ ಲಾಂಗ್ ಟೈಮ್ ಬ್ಯಾಕ್. ನಾವು ಆಗ ಬೋರ್ನ್ ಆಗಿರಲಿಲ್ಲ. ಹೌದು, ಲಾಂಗ್ ಟೈಮ್ ಬ್ಯಾಕ್. ನನ್ನ ತಾತ ಲಾಸ್ಟ್ ಸೆಂಚುರಿಯಲ್ಲಿ ಹುಟ್ಟಿದ್ದು. ನೀವು ಯಾವಾಗ ಹುಟ್ಟಿದ್ದು ಮೇಡಮ್? ನನ್ನ ಬಗ್ಗೆ ಪ್ರಶ್ನೆ ಅಲ್ಲ, ನಿಮ್ಮ ಬಗ್ಗೆನೂ ಅಲ್ಲ. ಜಸ್ಟ್ ಆನ್ಸರ್ ದ ಕ್ವಶನ್, ಓಕೆ? ಸಾರಿ. 2010 ಯಾರು ಹುಟ್ಟಿದ್ದಾರೆ, ಅವರಿಗೆ ಈಗ ಏಜ್ ಎಷ್ಟು? ಯಾವ ಮಂತ್ನಲ್ಲಿ ಹುಟ್ಟಿದ್ದು? ಯಾಕೆ? ಈಗ ಮಾರ್ಚ್ ಅಲ್ವಾ, ಜನವರಿ ಟು ಮಾರ್ಚ್ ಹುಟ್ಟಾದ್ರೆ ಒಂದು ಏಜ್, ಮಾರ್ಚ್ 10th ಆನ್ವರ್ಡ್ಸ್ ಆದರೆ ಬೇರೆ ಏಜ್ ಆಗುತ್ತೆ ಮ್ಯಾಮ್. ಓಕೆ, 2010 ಮಾರ್ಚ್ 9 ಯಾರು ಹುಟ್ಟಿದ್ದಾರೆ, ಅವರಿಗೆ ಈಗ ಏಜ್ ಎಷ್ಟು? ಅವರು ಹುಟ್ಟಿದ್ದು ಎಲ್ಲಿ? ಅಮೇರಿಕ. ಓಕೆ, ಅಮೆರಿಕದಲ್ಲಿ ಎಲ್ಲಿ? ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್, ಸೆಂಟ್ರಲ್ ಆರ್ ನಾಟ್ ಎಂಟೈರ್? ನೀವೆಲ್ಲ ಈಸ್ಟ್ ಕೋಸ್ಟ್, ಅವರು ಈಸ್ಟ್ ಕೋಸ್ಟ್ ಅನ್ಕೊಳ್ಳಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಯಾವಾಗ? ಓ ಮೈ ಗಾಡ್, ನಾನು ಪ್ರಶ್ನೆ ಕೇಳೋಕೆ ಬನ್ನ ಅಥವಾ ನಾನು ಆನ್ಸರ್ ಮಾಡೋಕೆ ಬನ್ನ? ನಿಮ್ಮ ಸಂಕಟ ನನಗೆ ಅರ್ಥವಾಗತ್ತೆ ಮ್ಯಾಮ್. ನೋ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ಮ್ಯಾಮ್, ಅಪ್ರಾಕ್ಸಿಮೇಟ್ಲಿ 15 years ಇರಬಹುದು. ನೀವು ಗುಡ್ ಅಂತ ಹೇಳೋದಕ್ಕೆ ಮುಂಚೆ ಅವರ ಬರ್ಡೇ ಟೈಮ್ ಬಂದರೆ 15 ಕಂಪ್ಲೀಟ್ ಆಗಿರುತ್ತೆ. ಬೇಗ ಗುಡ್ ಜಾಬ್ ಹೇಳಿ ಮ್ಯಾಮ್. ಓಕೆ, ನಾನು ನಿಮ್ಮ ಆನ್ಸರ್ ಲಾಕ್ ಮಾಡ್ತೀನಿ. ಗುಡ್, ವೆರಿ ಗುಡ್, ಅಂಡ್ ಗುಡ್ ನೈಟ್ ಎವ್ರಿವನ್. ನೀವೆಲ್ಲ ಅವರಿಗೆ ಯಾಕೆ ಅಷ್ಟೊಂದು ಕ್ವಶನ್ ಮಾಡಿದ್ದು? ನಾನು ನಿಮಗೆ ಏನು ಹೇಳಿದ್ದು? ನೀವೇ ಹೇಳಿದ್ದು ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಯಾರು ಡೌಟ್ ಇದ್ರೆ ಅದನ್ನು ಕ್ಲಿಯರ್